ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಿದ್ದೀನಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ತುಂಬ ಅಂದರೆ ತುಂಬ ಖುಷಿ ವಿಷಯನೇ. ಯಾಕಪ್ಪ ಅಂತಂದರೆ, ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ನಿಜವಾಗ್ಲೂ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಬೆಳಗಿನ ಜಾವ ನಾವು 4 ಗಂಟೆಗೆ ಮನೇಲೆಲ್ಲ ಎದ್ಬಿಟ್ಟು ಅಷ್ಟೊಂದು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಮ್ಗೆ ಅಷ್ಟೊಂದು ಖುಷಿ. ಅದ್ರ ಬಗ್ಗೆ ಅಷ್ಟು ನಾಲೆಜು ಇರಲಿಲ್ಲ ನಮ್ಗೆ ಆ ಟೈಮಲ್ಲಿ. ಆದರೂ ಏನೋ ಒಂಥರ ಖುಷಿ. ಎದ್ಬಿಟ್ಟು ರೆಡಿ ಆಗೋದಾಗಲಿ, ರಿಬ್ಬನ್ ಹಾಕೋದಾಗಲಿ, ಡ್ರೆಸ್ ಹಾಕೋದಾಗಲಿ, ಧ್ವಜ ಹಾಕೊಳ್ಳೋದಾಗಲಿ ಮಾಡಿಕೊಂಡು ನೀಟಾಗಿ ಹೋಗ್ಬಿಟ್ಟು ಲೈನ್ ಪ್ರಕಾರ ಎಲ್ಲ ನಮ್ಮ ಫ್ರೆಂಡ್ ಜೊತೆ ಎಲ್ಲ ಇಡೀ ಊರೆಲ್ಲ ಸುತ್ತಾಕ್ಬಿಟ್ಟು ಎಲ್ಲೆಲ್ಲಿ ಧ್ವಜಾರೋಹಣ ನಡೆಯುತ್ತೋ ಅಲ್ಲೆಲ್ಲ ನಾವು ರಾಷ್ಟ್ರಗೀತೆಯನ್ನು ಹಾಡ್ಬಿಟ್ಟು ಧ್ವಜಾರೋಹಣ ಮಾಡ್ಕೊಂಡು ಬರ್ತಿದ್ವಿ. ಈಗಲೂ ಅದು ನಡೆಯುತ್ತೆ. ಬಟ್ ಇನ್ನೊಂದು ಬೇಜಾರು ವಿಷಯ ಏನಪ್ಪ ಅಂತಂದ್ರೆ, ತುಂಬ ಬೇಜಾರಾಗುತ್ತೆ. ನಮಗೆ ನಿಜವಾಗ್ಲೂ ಯಾವಾಗ ಸ್ವಾತಂತ್ರ್ಯ ಸಿಗ್ತೈತೆ ಅಂತ ನಮಗೆ ಇವಾಗ ತಿಳಿತಿರೋ ಪ್ರಕಾರ, ಇವಾಗ ನಾವು ನೋಡ್ತಿರೋ ಪ್ರಕಾರ ಇತ್ತೀಚೆಗೆ ಅಂತೂ ಸುಮಾರು ನೋಡ್ತಿದ್ದೀವಿ. ಏನಪ್ಪ ಆಗ್ತಿದೆ ಅಂತಂದ್ರೆ, ತಂದೆ ಮಗಳ ಮೇಲೆ ಕಣ್ಣು ಹಾಕೋದಾಗಲಿ, ಅತ್ಯಾಚಾರ ಮಾಡೋದಾಗಿರಲಿ, ಅಥವಾ ಮಗ ಹೆತ್ತ ತಾಯಿ ಮೇಲೆ ಅತ್ಯಾಚಾರ ಮಾಡೋದಾಗಿರಲಿ, ಅಥವಾ ಅಣ್ಣ ತಮ್ಮಂದಿರು ಸ್ವತಃ ಅಕ್ಕ ತಂಗಿಯರ ಮೇಲೆ ಅತ್ಯಾಚಾರ ಮಾಡೋದಾಗಿರಲಿ, ಈ ಥರದ್ದೆಲ್ಲ ನೋಡ್ತಿದ್ದೀವಿ. ಶಿಕ್ಷಕ ಅಂತ ಬಂದರೆ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಟ್ರೈ ಮಾಡೋದಾಗಿರಲಿ, ಇನ್ನೂ ಹಂಗೆ ಸುಮಾರು. ಇದು ಒಂದು ಸೈಡ್ ಆದರೆ, ಇನ್ನೂ ಒಂದು ಸೈಡು ಮಾನವೀಯತೆ ಅನ್ನೋದೇ ಮರೆದೋಗ್ಬಿಟ್ಟಿದೆ ಇವಾಗಿನ ಕಾಲದಲ್ಲಿ. ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಆಸ್ತಿಗೋಸ್ಕರನೇ ಸಂಸಾರಗಳಲ್ಲೇ ನಾಶ ಮಾಡೋದಾಗಲಿ, ಹೊಡೆದಾಟ ಆಗಲಿ, ಅಣ್ಣ ತಮ್ಮರ ಮಧ್ಯೆ ಜಗಳ ಬಂದು ಅಣ್ಣ ತಮ್ಮ ಅಂತ ಕನಿಕರ ನೋಡ್ದೇನೆ ಕೊಲೆ ಮಾಡೋದಾಗಿರಲಿ, ನನ್ನದು ಅಂತ ಬಂದುಬಿಟ್ಟಿದೆ ಇತ್ತೀಚಿನ ಜನಗಳಲ್ಲಿ. ಅದನ್ನು ಪ್ಲೀಸ್ ದಯವಿಟ್ಟು ಎಲ್ಲರೂ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನಾವೆಲ್ಲರೂ ಒಂದೇ. ಸತ್ತ ಮೇಲೆ ಯಾರು ಏನನ್ನೋ ತೊಗೊಂಡೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ನೀವು ನನಗೆ ಸಿಗತ್ತೆ ಇದು ನಂದು ಅನ್ನೋ ಕಾರಣಕ್ಕೆ ಇನ್ನೊಬ್ರು ಜೀವ ತೆಗಿತೀರಲ್ಲ, ನೀವೇನು ಅದನ್ನು ತೊಗೊಂಡು ಹೋಗ್ತೀರಾ, ಅದು ನಿಮ್ಮ ಜೀವನ ತೊಗೊಳತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇರೋವಷ್ಟು ದಿನ ನಾವೆಲ್ಲರೂ ಒಂದೇ. ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ನೀವು ಬದುಕೋಕ್ಕೋಸ್ಕರನ ಯಾರನ್ನೋ ತಲೆ ಹೊಡೆದ್ಬಿಟ್ಟು ಕೊಲೆ, ರಕ್ತ, ದರೋಡೆ, ಸುಲಿಗೆ ಇದನ್ನು ಮಾಡೋದು ಬಿಟ್ಟು ಇರೋದ್ರಲ್ಲೇ ಎಲ್ಲರ ಜೊತೆನೂ ಇಡೀ ಊರವ್ರ ಜನರ ಜೊತೆ ಆಗಲಿಲ್ಲ ಅಂದರೂ ನಿಮ್ಮ ಅಕ್ಕಪಕ್ಕದ 4 ಜೊತೆ ಜನರ ಜೊತೆ ಏನಾದರೂ ಹಂಚ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಆವಾಗಲೇ ಎಲ್ಲ ಮಳೆ ಬೆಳೆ ಆಗೋ ಟೈಮ್ಗೂ ಆಗುತ್ತೆ, ಎಲ್ಲನೂ ಚೆನ್ನಾಗಿ ನಡೆಯುತ್ತೆ, ಎಲ್ಲನೂ ಒಳ್ಳೆಯದೇ ಆಗಿರುತ್ತೆ. ಇನ್ನೊಬ್ಬರು ನೋಡಿ ಅಸೂಯೆ ಪಡೋದಾಗಲಿ, ಅವ್ರು ಚೆನ್ನಾಗಿ ಬೆಳೀತಿದ್ರೆ ಅವ್ರನ್ನ ಕಾಲು ಎಳೆಯೋದಾಗಲಿ, ದಯವಿಟ್ಟು ಈ ಮನಸ್ಥಿತಿಯನ್ನು ತೆಗೀರಿ. ಇದು ಸ್ವತಂತ್ರ ಸಿಕ್ಕ ಮೇಲೂ ನಮ್ಮ ಒಳಗೇನೆ ನಮ್ಮ ಜನಗಳ ಮಧ್ಯೆನೇ ಈ ಥರ ಮನಸ್ಥಿತಿ ಇರೋದನ್ನು ನೋಡಿದರೆ, ಮುಂಚೆ ಸ್ವಾತಂತ್ರ್ಯ ಸಿಗದೇ ಇರೋದೇ ಬೆಟರು ಅನಿಸುತ್ತೆ ನನಗೆ. ಮುಂಚೆ ಇದ್ವಲ್ಲ, ಬೇರೆಯವ್ರು ಹೇಳಿದ್ದನ್ನು ಕೇಳ್ಕೊಂಡು ಬೇರೆಯವ್ರ ಕೈ ಕೆಳಗೆ ಗುಲಾಮರಾಗಿದ್ವಲ್ಲ, ಅದು ಬೆಟರ್ ಆಪ್ಷನ್ನು ಅನಿಸುತ್ತೆ. ಇನ್ನೊಂದು ಇಷ್ಟೆಲ್ಲ ಆದಮೇಲೆ ಇನ್ನೊಂದು ವಿಷಯ ಮೇನಾಗಿ ಏನು ಹೇಳಬೇಕಪ್ಪ ಅಂತಂದರೆ, ಅತ್ಯಾಚಾರಗಳಿಗೆ ನಡೆಯೋಕ್ಕೆ ಕಾರಣನೇ ನನ್ನ ಪ್ರಕಾರ ಯಾರು ಏನೇ ಹೇಳಿ, ಅತ್ಯಾಚಾರ ನಡೆಯೋದಕ್ಕೆ ಕಾರಣ ಮೇನ್ ಹೆಣ್ಮಕ್ಳೇ ಕಾರಣ. ಅಶ್ಲೀಲವಾದ ಬಟ್ಟೆಯನ್ನು ಹಾಕೋದನ್ನು ದಯವಿಟ್ಟು ನಿಲ್ಲಿಸಿ. ಅಪ್ಪ ಅಮ್ಮ ನಿಮಗೆ ಸ್ವತಂತ್ರ ಕೊಟ್ಟಿದ್ದಾರೆ, ಇಷ್ಟ ಬಂದಂಗೆ ಮಾಡುವಂಥ ಪರ್ಮಿಷನ್ ಕೊಟ್ಟಿದ್ದಾರೆ, ಅಥವಾ ನಿಮ್ಮ ಗಂಡ ನಿಮಗೆ ಏನೋ ಒಂದು ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾನೆ ಅಂತಂದ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊಕ್ಕೆ ಹೋಗಬೇಡಿ. ನೀವೆಲ್ಲ ಹೇಳ್ತೀರಾ ಬಟ್ಟೆ ಹಾಕ್ಕೊಂಡಿರೋದಕ್ಕೆ ರೇಪ್ ಆಗ್ತಿದ್ರೆ ಚಿಕ್ಕ ಮಕ್ಕಳ ಮೇಲೆ ಏನಕ್ಕೆ ರೇಪ್ ಆಗ್ತಿತ್ತು, ವಯಸ್ಸಾದ್ರ ಮೇಲೆ ಏಕೆ ರೇಪ್ ಆಗ್ತಿತ್ತು, ಅವರೇನೋ ಅಶ್ಲೀಲ ಬಟ್ಟೆ ಹಾಕೊಂಡಿದ್ರ ಅಂತ. ಅಶ್ಲೀಲ ಬಟ್ಟೆ ಅವ್ರು ಹಾಕೊಂಡಿರಲಿಲ್ಲ. ನಿಮ್ಮ ಅಶ್ಲೀಲ ವೀಡಿಯೋಗಳನ್ನ ಯಾರು ಕಾಮಕರು ನೋಡ್ತಿರ್ತಾರಲ್ಲ ಆ ಟೈಮಲ್ಲಿ ನೀವು ಸಿಕ್ಕಾಕೊಳ್ಳಲ್ಲ ಅಷ್ಟೇ, ಅದಕ್ಕೆ ಬೇರೆಯವ್ರು ಹೊಣೆ ಹಾಕ್ತಿದ್ದಾರೆ. ಚಿಕ್ಕ ಮಕ್ಕಳು ಹೊಣೆ ಹಾಕ್ತಿದ್ದಾರೆ, ವಯಸ್ಸಾದವ್ರು ಮುದುಕರು ಹೊಣೆ ಹಾಕ್ತಿದ್ದಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಿಸ್ಯೂಸ್ ಮಾಡ್ಕೋಬೇಡಿ. ಮಾಡಬೇಕಾ ಮೈ ತುಂಬ ಬಟ್ಟೆ ಹಾಕೊಬೇಕು, ನೀವು ಹೆಂಗೆ ಮಾಡಬೇಕು ಹಂಗೆ ಮಾಡಿ. ಅದು ಮುಂದೆ ಅದೇ ಥರನೂ ಆದರೆ, ನೀವು ಮೈ ತುಂಬ ಬಟ್ಟೆ ಹಾಕ್ಕೊಂಡ್ರು, ನೀವು ಕರೆಕ್ಟಾಗಿ ಇದ್ರೂ ನಿಮ್ಮ ಮೇಲೆ ಆಗ್ತಿದ್ರೆ ಅದು ಕಾನೂನು ಅಂತ ಇದೆ, ಶಿಕ್ಷೆ ಕೊಡೋದು ಇದೆ. ಅದಕ್ಕೆ ಕೊನೆ ಪಕ್ಷ ಕಾನೂನು ಪ್ರಕಾರ ಶಿಕ್ಷೆ ಆಗಿರಲಿಲ್ಲ ಅಂದರೂ ಮೇಲಿರೋನೊಬ್ಬ ಇರ್ತಾನೆ, ಅವ್ನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದನ್ನು ಬಿಟ್ಟು ನಾವು ಹಾಕೊಂಡಿರೋದಕ್ಕೆ ಆಗಲ್ಲ, ಅದು ನಮ್ಮ ಪರ್ಮಿಷನು, ನಮ್ಮ ಮೊಬೈಲು, ನಾವು ತೊಗೊಂಡಿರೋ ಬಟ್ಟೆ, ನಮ್ಮ ಅಪ್ಪ ಕೊಡಿಸಿರೋ ಬಟ್ಟೆ ಅಂತ ದಯವಿಟ್ಟು ಮೆಸೇಜ್ ಮಾಡ್ಕೋಬೇಡಿ. ಆ್ಯಕ್ಚುಲಿ 50% ರೇಪ್ ಆಗ್ತಿರೋದು ಅಶ್ಲೀಲ ವೀಡಿಯೋಗಳನ್ನ ನೋಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಮಾಡಬೇಡಿ. ಸ್ವತಂತ್ರ ದಿನಾಚರಣೆ ಇವತ್ತಿದೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಶೆಲ್ಯೂಟ್ ಹಾಕಿಬಿಟ್ಟು ಇವತ್ತು ಮಾತ್ರ ದೇಶದ ಮೇಲೆ ಭಕ್ತಿ ಬರೋದಲ್ಲ. ಪ್ರತಿನಿತ್ಯನೂ ನಮ್ಮದು ನಮ್ಮ ದೇಶ ಅನ್ನೋದು ಪ್ರತಿಯೊಬ್ಬರು ಕನ್ನಡಿಗರ ಮನಸ್ಸಲ್ಲಿ ಇರಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ನಾನು ಹೇಳೋದ್ರಲ್ಲಿ ಇಷ್ಟೆಲ್ಲ ನಾನು ಹೇಳಿರೋದ್ರಲ್ಲಿ ಏನಾದರೂ ನಿಮಗೇನಾದರೂ ತಪ್ಪು ಕಾಣಿಸಿದ್ರೆ, ನೀನು ಮಾತಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದ.